ಸಹಜ ಕಣೋ ತಿದ್ದಿ ನಡೆಯೋನು ಮನುಜ ಕಣೋ. ನೀನ್ ತಪ್ಪು ನಿನ್ ಕಡೆ ನ್ಯಾಯ ಆಯ್ತು ಅಂದ್ರೆ ನೀನ್ ಗೆಲ್ತೀಯ, ನನ್ ಕಡೆ ನ್ಯಾಯ ಆಯ್ತು ಅಂದ್ರೆ ನಾನ್ ಗೆಲ್ತೀನಿ. ನಿನಗೆ ವಿತಿನ್ ನನ್ನ ಎಲ್ಲಾ ಅಕೌಂಟ್ ಡೀಟೇಲ್ಸ್ ಕೊಡಕ್ ಸಿದ್ಧ. ನೀನ್ ಏನ್ ಅದಾದ್ಮೇಲೆ ನನಗೆ ಏನ್ ಕಮೆಂಟ್ಸ್ ಗಳು ಬರೀ ಶೇರ್ ಮಾಡೋದಲ್ಲ, ನೀವೆಲ್ಲ ಗಂಡ್ಸ ಆ ಸೌಜನ್ಯ ಹೆಣ್ಮಗು ಅನ್ಯಾಯ ಆಗಿರೋದನ್ನ ಒಬ್ಬ ಮುಸ್ಲಿಂ ಧರ್ಮದವ್ರು ಮಾತಾಡ್ತಾನೆ, ನೀವೆಲ್ಲ ಹಿಂದೂ ಧರ್ಮದವ್ರು ಬರ್ತಾರೆ ಬೆಂಗಳೂರಿಗೆ. ಅದಕ್ಕೆ ಸಂಬಂಧಪಟ್ಟಾಗ ಅವರು ನಿಮ್ ಚಾನಲ್ ಸೆಲೆಕ್ಟ್ ಮಾಡಿದ್ದಾರೆ, ಒಂದು 10 ಚಾನಲ್ಗಳನ್ನ. ಅದರಲ್ಲಿ ನಿಮ್ ಚಾನಲ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನೇ ಇದಕ್ಕೆ PR. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಕೊಡ್ತಾರೆ, ನೀವು ಮಾಡ್ತೀರಾ ಅಂತ ಕೇಳ್ತಾನೆ. ನಾನು ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗೆ ಒಂದ್ ಕಡೆ SIT ತನಿಖೆ ಆಗ್ತಾ ಇದೆ. ಆಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಈಗ ಒಂದು ಕೇಸ್ ಹೋಗಿರುವಂತದ್ದು. ಈ ರೀತಿಯಾಗಿ ಯೂಟ್ಯೂಬರ್ಗಳ ಮೇಲೆ ಈ ರೀತಿ ಆರೋಪಗಳು ಬರುವಂತದ್ದು, ತನಿಖೆ ದಿಕ್ಕು ಬದಲಾಗುವಂತದ್ದು, ಈ ಎಲ್ಲ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಾಮೆಂಟ್ಸ್ ಇಲ್ಲ ಸರ್, ಚಾನ್ಸಸ್ ಕೂಡ ಇರುವಂತದ್ದು. ಹಾಗಾಗಿ ಈ ಯಾವ ರೀತಿಯಾಗಿ ನೀವು ಇದನ್ನ ಹೇಳ್ತೀರ ಅನ್ನುವಂಥದ್ದು, ಯೂಟ್ಯೂಬರ್ಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅಲಿಗೇಷನ್ ಬರ್ತಿದೆ, ಅದು ಫಂಡಿಂಗ್ ವಿಚಾರಗಳು ಹೆಚ್ಚು ಬರ್ತಿರುವಂತದ್ದು, ಏನ್ ಹೇಳ್ತೀವಿ? ಸತ್ಯ ಮಾತಾಡೋರ್ ಮೇಲೆ ವಿರೋಧಿಗಳು ಜಾಸ್ತಿ ಅಂತೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದ ಜನರ ಮುಂದೆ ನಾನೇ ಕೇಳ್ತಾ ಇದ್ದೀನಿ, SIT ಅವರು ನನ್ನನ್ನು ವಿಚಾರಣೆಗೆ ಕರೀಲಿ, ಈ ಸುಮಂತನ್ನು ಕರ್ಕೊಂಡು ಬರಲಿ. ಯಾಕಂದ್ರೆ ಇವನು ಅಲಿಗೇಷನ್ ಮಾಡೋನೆ, ಇವರು ಫಂಡಿಂಗ್ ಆಗಿದೆ ಅಂತ. ಸೊ ಫಂಡಿಂಗ್ ಅಂತ ಬಂತು ಅಂದ್ರೆ ಫಿಕ್ಸ್ ಇಲ್ಲ ಷಡ್ಯಂತ್ರ ಅಂತ. ಈ ಸುಮಂತನ್ನ ನನ್ನನ್ನ ಇಬ್ಬರನ್ನು ಕರೆಸಿ SIT ಅವರು ವಿಚಾರಣೆ ಮಾಡಲಿ, ಸತ್ಯಾಸತ್ಯತೆ ಆಚೆ ಬರಲಿ. ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದೀರಾ? ಓಪನ್ ಚಾಲೆಂಜ್. ನಾನು SIT ಮುಂದೆ ನಾನು ಹಾಜರಾಗ್ತೀನಿ. ನಾನು ಯಾವಾಗ ಕರೀತಾರೋ ಹೋಗ್ತೀನಿ. ಈ ಸುಮಂತ್ ಬರಬೇಕು, ಯಾಕಂದ್ರೆ ಫಂಡಿಂಗ್ ಆಗಿದೆ ಚಂದ್ರಗೌಡರಿಗೆ ಅಂತ ಹೇಳೋನೆ. ನನ್ನ ಎಲ್ಲಾ ದಾಖಲೆಗಳ ಸಮೇತ ಹೋಗ್ತೀನಿ, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ನನ್ನ ಜಾತಕ ತಗೊಂಡು ಹೋಗ್ತೀನಿ. ಇವನು ಬರಲಿ, ಇವನು ಪ್ರೂವ್ ಮಾಡಲಿ SIT ಮುಂದೆ. ನೀವು ಗಿಲಿ ಅಣ್ಣ ಏನ್ ಮಾಡ್ತಿದ್ಯಾ ಕಂದ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೋಬಿಡ್ತಿದೆ. ಏನು ಬೇಡ ಬಾ. ಈ ಆರೋಪವನ್ನ ನೀವು ತಳ್ಳಿ ಹಾಕಿದಿರಿ, ಅಂದ್ರೆ ಸುಳ್ಳು ಅಂತೇಳಿ ಹೇಳ್ತಾ ಇದ್ದೀರಿ. ಸುಮಂತ್ ಗೌಡ ಅವರು ಮುಖಾಮುಖಿಯಾಗಿ ನಿಮ್ಮನ್ನ ಭೇಟಿ ಮಾಡಿ ಮಾತನಾಡಿದ್ರೆ ಈ ಸಮಸ್ಯೆ ಬಗೆಹರಿಯುವಂತ ಹಂತದಲ್ಲಿ ಇರುವಂತದ್ದು. ಯಾವಾಗ ನೀವು ಮುಖಾಮುಖಿಯಾಗಿ ಭೇಟಿಯಾಗಿ ಮಾತನಾಡ್ತೀರಿ? ಸಮಸ್ಯೆ ಯಾವಾಗ? ಬಟ್ಟೆ ಅಂಗಡಿಗೆ ವ್ಲಾಗ್ ಮಾಡಕ್ ಬಂದ್ರೆ ಅದೇ ಲಾಸ್ಟ್ ಮುಖಾಮುಖಿ ಭೇಟಿ ಅವನಿಗೂ ನನಗೂ. ಅದಾದ್ಮೇಲೆ ಇನ್ನು ಅದಕ್ಕಿಂತ ಹಿಂದೆ ಅಂದ್ರೆ ಕುಂಭಮೇಳಕ್ಕೆ ಹೋಗಿದ್ದು. ಅವಾಗ ಸಿಕ್ಕಿದ್ದ, ಅಣ್ಣ ನನಗೂ ಒಂದು ವಿಡಿಯೋ ಮಾಡ್ಕೊಡಿ ಅಣ್ಣ, ನಿಮ್ ಜೊತೆ ಒಂದು ವ್ಲಾಗ್ ಮಾಡ್ತೀನಿ ಅಣ್ಣ, ಹಿಂಗೆ ನನಗೂ ರೀಚ್ ಆಗುತ್ತೆ ಅಂತಂದ. ಸರಿ ಮಾಡ್ಕೊಳಪ್ಪ ಅಂತಂದೆ. ಅದಾದ್ಮೇಲೆ ಸ್ವಲ್ಪ ಆ ಕಡೆ ನೋಡು, ಸ್ವಲ್ಪ ಈ ಕಡೆ ನೋಡು ಕಂದ. ಅವನನ್ನ ಬಸ್ ಚಾರ್ಜ್ಗೂ ದುಡ್ಡಿರಲ್ಲ ಅಂತ ಅಂದ್ಬಿಟ್ಟು ನಾನೇ AC ಬಸ್ ಬುಕ್ ಮಾಡ್ಕೊಂಡು ಸ್ಟ್ರೀಮ್ ಲೈನ್ ಆ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಬೆಂಗಳೂರು ಕರ್ಕೊಂಡ್ಬಂದವನಿಗೆ 2 ದಿನ ಮನೇಲಿ ಇರಿಸ್ಕೊಂಡು ಇಟ್ಟ ಹಾಕಿ ಅವನಿಗೆ ಕಳಿಸಿದ್ದೀನಿ. ಸೊ ಮಾಡು, ಒಳ್ಳೇದಾಗ್ಲಿ. ಬಟ್ ನಾನು ಹೇಳೋದೇನು ಅಂತಾರೆ, ನಿನ್ನ ಹತ್ರ ಸಿಕ್ಕರೆ ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಅಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಅಣ್ಣ ನಮಸ್ಕಾರ ಅಣ್ಣ, ಹಿಂಗ್ ಸೈಡಿಗೆ ನಿಂತ್ಕೊಂಡು ಕೈ ಕಟ್ಕೊಂಡು ಕಾಲು ನಿಂತ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ. ಯಾವುದೇ ದಾಖಲೆಗಳಿದ್ರು ಅದನ್ನ ಸ್ಪಷ್ಟಪಡಿಸಿ ಸಮಾಜದ ಮುಂದೆ ನನ್ನನ್ನು ಬೆತ್ತಲೆ ಮಾಡು. ಸುಮ್ಮನೆ ಗಾಳಿಲ್ ಗುಂಡುಡಿ ಅಂತ ಆರೋಪಗಳು ಬೇಡ. ನಿನ್ಗೆ 2 ದಿನ ಅವಕಾಶ ಕೊಡ್ತೀನಿ, ನೀನು ಸಾಧ್ಯ ಆದರೆ ಪ್ರೂವ್ ಮಾಡು. ಜನರ ಮುಂದೆ ಬಂದು ನಾನು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ದಿಲ್ಲ, ನಿನ್ನ ಯೂರಿನ್ ಇಟ್ಕೊಂಡು ನನ್ನ ತಲೆಗೆ ಸೋರ್ಕೊಂಡು ನನ್ನ ತಲೆ ಬೋಳಿಸ್ಕೊಂಡು ನಾನು ಅದನ್ನ ಮುಂದಿನ ಕ್ರಮ ಮಾಡ್ತೀನಿ. ಇದು ನನ್ನ ಓಪನ್ ಸವಾಲು, ನೀನು ಪ್ರೂವ್ ಮಾಡು. ಓಕೆ, ಅಂದ್ರೆ ನೀವು ಸುಮಂತ್ ಗೌಡ ಅವರಿಂದ ತುಂಬಾ ವರ್ಷಗಳಿಂದ ಕೂಡ ನೋಡ್ತಾ ಇದ್ದೀರಿ, ಒಡನಾಟಗಳಿರುವಂತದ್ದು. ಏಪ್ರಿಲ್ 2024 ಹುಡುಗನ ಗೊತ್ತಿರೋ. ಓಕೆ, ಒಂದು 6-7 ತಿಂಗಳಿಂದ ನಿಮಗೆ ಪರಿಚಯ ಇರಬಹುದು. ಆದ್ರೆ ಸುಮಂತ್ ಗೌಡರ ಸ್ವಂತಹ ಬುದ್ಧಿಯಿಂದ ಈ ತರ ಆರೋಪ ಮಾಡ್ತೀರಾ ಅಥವಾ ಅವ್ರ ಹಿಂದೆ ಯಾರು ಇದ್ದಾರೆ ಅಂತ ಹೇಳ್ತಿದ್ದೀರಾ, ಹೇಗೆ ಅಂತ? ಈಗ ಅವನು ಮುಖಾಮುಖಿಯಾಗಿ ಕೂತ್ಕೊಂಡ್ರೆ ಬಾಯ್ಬಿಟ್ಟು ಕೇಳ್ಬೋದು, ನೋಡಪ್ಪ ನೀನೇ ಆರೋಪ ಮಾಡ್ತಿದ್ಯಾ, ಹಾಗಾದ್ರೆ ದಾಖಲೆಗಳು ಕೊಡು. ಇಲ್ಲ ನಿನ್ ಕೈಲಿ ಯಾರು ಮಾಡಿಸ್ತಾರ ಅವ್ರ ಹೆಸರು. ಈಗ 1 to 1 ಬರ್ಲಿಕ್ಕೆ ಸುಮಂತ್ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಗೌಡ ಅವರು ಹಿಂದೆ ಹಾಕ್ತಿದಾರ ಅಥವಾ ಬರ್ತಾ ಇಲ್ವಾ, ಹೇಗೆ ಸಂಪರ್ಕ? ಮೊದಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾನೆ, ಚಂದನ್ ಗೌಡ್ರಿಗೆ ಹಿಂಗ್ ಫಂಡಿಂಗ್ ಆಗಿದೆ ಅಂತ. ಅದೇ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಮಾಡಿರುವಂತ ವ್ಯಕ್ತಿಗೆ ನಾನು ಫೋನ್ ಮಾಡಿ ಕೇಳ್ತೀನಿ, ಕರ್ಸಪ್ಪ ನನ್ನ ಎದುರುಗಡೆ ಅವನು ಅಂತ. ಅವನು ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಗುರುವಾರ ಎಲ್ಲ ಶುಕ್ರವಾರ ಬರ್ತಾನೆ ಅಂತ ಹೇಳ್ತಾನೆ. ವಿಡಿಯೋ ಅಪ್ಲೋಡ್ ಮಾಡಿರೋ ದಿನಾಂಕ ಬಂದು ಸೋಮವಾರ. ನಾನು ಸೋಮವಾರನೇ ಫೋನ್ ಮಾಡಿ ಕೇಳ್ತೀನಿ, ನಾಳೆ ಸಂಜೆ ಒಳಗಡೆ ಕರ್ಸಿ ಮಂಗಳವಾರ ಅಂತ. ಮಂಗಳವಾರನೂ ಬರಲ್ಲ, ಬುಧವಾರನೂ ಬರಲ್ಲ, ಗುರುವಾರನೂ ಬರಲ್ಲ. ಗುರುವಾರ ಇಲ್ಲ ಶುಕ್ರವಾರ ಬರ್ಬೋದು ಅಂತ ಆ ಇಂಟರ್ವ್ಯೂ ಮಾಡಿರೋ ವ್ಯಕ್ತಿ ಹೇಳ್ತಾರೆ. ಸೊ ನಾನು ಈ ಹುಡುಗನ್ ಕೇಳಿದ್ರೆ ಅಣ್ಣ ನೀವು ಅಭಿನ್ ಕರ್ಸಿ ಅಂತಾನೆ. ನಾನು ಯಾಕೆ ಅಭಿನ್ ಕರ್ಸ್ಲಿ? ಈಗ ನಿನ್ಗೆ ಅವ್ನು ಹೇಳಿರೋದು, ಅವನ್ನ ನೀನು ಎಳ್ಕೊಂಬರ್ಬೇಕು. ನೀನ್ ಆರೋಪ ಮಾಡಿದ್ರೆ ನೀನ್ ಎಳ್ಕೊಂಬರ್ಬೇಕು. ಅಪ್ಪಿ ಹಂಗಾಯ್ತು ಅಂದ್ರೆ ಅಭಿನೂ ನಾನು ಎಳ್ಕೊಂಬರ್ವೆ. ಈಗ ಅವ್ನು SIT ವಿಚಾರಣೆ ಕರ್ಕೊಂಡು ಹೋಗಿದ್ದಾರೆ, ಅವ್ನು ಬರ್ಲಿ, ಅವನು ನಾನು ಬೆಂಗಳೂರು ಕರೆಸ್ತೀನಿ. ಸತ್ಯಾಸತ್ಯತೆ ಆಚೆಗೆ ಬರ್ಲಿ. ಇಲ್ಲಿ ಯಾವನ್ಗೂ ಏನು ದೊಡ್ಡದು ಚಿಕ್ಕದು ಅಂತೇನಿಲ್ಲ, ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಸೊ ಹಂಗಾಗಿ ಇವ್ನು ಮಾಡಿ ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆರೋಪಕ್ಕೆ ಸಂಬಂಧಪಟ್ಟಂಗೆ ಮುಖಾಮುಖಿಯ ಕೂರಿಸ್ಕೊಂಡು ಮಾತಾಡಿದಾಗ ಸ್ಪಷ್ಟತೆ ಸಿಗುತ್ತೆ. ನಾನ್ ಪೆಬ್ಬೆಬೆ ಅಂತೀನ, ಅವ್ನ್ ಪೆಬ್ಬೆಬೆ ಅಂತಾನ, ಅಥವಾ ಅವ್ನ್ ದಾಖಲೆಗಳು ಕೊಡ್ತಾನ, ನಾನ್ ದಾಖಲೆ ಕೊಡ್ತೀನ. ನಾನು ಅವ್ನ್ ಬಟ್ಟೆ ಬಿಚ್ಬಿಟ್ಟು ಬೆತ್ತಲಾಗಿ ನಿಲ್ಲಿಸ್ತೀನ, ಅವ್ನು ನನ್ನ ಬಟ್ಟೆ ಬಿಚ್ಬಿಟ್ಟು ಬೆತ್ತಲಾಗಿ ನಿಲ್ಲಿಸ್ತಾನ, ಗೊತ್ತಾಗುತ್ತೆ. ಇದು ಯಾವ್ದು ಆಗ್ಲಿಲ್ಲ ಅಂತ ನಾವು ಟ್ರಾಪ್ ಹಾಕಿರೋ ಬಂದ್ ತಗೊಳಕಂಡ್ರೆ ಏನ್ ಮಾಡ್ಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್
ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೊಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ. ನನಗೆ ಬೇರೆ ಆಯ್ಕೆ ಏನೋ ಕಾನೂನು, ನಾನು ಅದನ್ನ ಫೈಟ್ ಮಾಡ್ತೀನಿ. ಸುಮಂತ್ ಗೌಡ ಅವರಿಗೆ ಈ ಮೂಲಕ ನೀವು ಏನ್ ಹೇಳಿ ಬಯಸ್ತೀರಾ? ಸುಮಂತ್ ಗೌಡ ಅಂತ ಬೆಳೆಸ್ಬೇಡಿ. ನಮ್ಮ ಗೌಡ ಜಾತಿಗೆ ಅವನು ಅವಮಾನವನು. ಅವನ ಹೆಸರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಸುಮಂತ್ ಗೌಡ ಅಂತ ಇರಲಿಲ್ಲ. ಅವನು ಇದಕ್ಕೆ ಬೇಕು ಅಂತ ಸೇರಿಸ್ಕೊಂಡಿರೋದು ಸುಮಂತ್ ಅಂತ ಇರೋದು. ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಚಂದನ್ ಗೌಡ ಅಂತಿದೆ, ಚಂದನ್ ಗೌಡ ಕೆ ಅಂತ. ನೀವು ನನ್ನ ಹೆಸರು ಬಳಸಿ, ಯಾಕಂತಂದ್ರೆ ನಾನು ಎಷ್ಟು ವಿಷಯ ಅಯ್ಯಯ್ಯೋ ಗುಡ್ಗುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಎಷ್ಟೋ ವಿಡಿಯೋಗಳಲ್ಲಿ ನಾನು ಚಂದನ್ ಗೌಡ ಅಂತ ಹೇಳ್ಕೊಳ್ಳಲ್ಲ, ಚಂದನ್ ಅಂತಾನೆ ಹೇಳ್ಕೊಳ್ತೀನಿ ನಾನು. ಯಾಕಂತಂದ್ರೆ ಜಾತಿ ಅನ್ನುವಂಥದ್ದು ನನ್ನ ಡಾಕ್ಯುಮೆಂಟ್ ಅಲ್ಲಿ ಇರೋದ್ರಿಂದ ಅದನ್ನ ನಾನು ಓಪನ್ ಆಗಿ ಹೇಳ್ಕೋಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಲೀಗಲ್ ಆಗಿ ಬರುವಂತ ಸಂದರ್ಭದಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನ್ ಅಂತ ಹೇಳ್ತೀನಿ ಅಷ್ಟೇ. ಇವನು ಸುಮಂತ್ ಗೌಡ ಅಂತ ಬಳಸಿರುವಂತದ್ದು ಗೌಡ ಜಾತಿ ತಗೊಂಡ್ ಬಂದಿರೋದು ಕೂಡ ಇಲ್ಲಿ ನೋಡುವಂತ ಜನರಿಗೆ ಒಂದು ಆಕರ್ಷಣೆ ಆಗ್ಲಿ, ಮಂಡ್ಯ ಜನರಿಗೆ ಅಂತ. ಇವನ್ ಬಂಡವಾಳ ಆಚೆಗೆ ಬರುತ್ತೆಲ್ಲ, ಅವಾಗ ಗೊತ್ತಾಗುತ್ತೆ ಜನರಿಗೆ ಇವನು ಇಂತ ನಮ್ಮ ಜಾತಿಯಲ್ಲಿ ಉಳ್ಕೊಂಡಿದ್ದ ಅಲ್ಕನಂತ. ತಪ್ಪು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ನೀನ್ ತಪ್ಪು ಮಾಡಿದ್ಯಾ ಮಗ, ನಾನು ಬಾಯ್ ಬಿಟ್ಟಿರಲ್ಲ ಅದನ್ನ. ನೀನ್ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ನೀನ್ ತಪ್ಪು ಮಾಡಿದ್ಯಾ ಅಂತ ಅರ್ಥ. ತಪ್ಪು ಮಾಡಿದ್ಯಾ ಅದನ್ನ ತಿದ್ಕೊ ಅಂತ ಯಾವ ತರ ಅಂತಂದ್ರೆ, ನನ್ಗೆ ಇಂಥವ್ರು ಹೇಳ್ಕೊಟ್ರು ಕನ್ನಡ ಹಿಂಗ್ ಮಾಡಿದೆ ಅಂತ ಅದನ್ನ ಒಪ್ಕೊ. ಇಲ್ಲ ಅಂತಂದ್ರೆ ಕಾನೂನು ಐತೆ, ಅನ್ಭವ್ಸ್. ಲೀಗಲಿ ಫೈಟ್ ಮಾಡೋಣ. ನಿನ್ನ ಕಡೆ ನ್ಯಾಯ ಇತ್ತು ಅಂದ್ರೆ ನೀನ್ ಗೆಲ್ತೀಯ, ನನ್ನ ಕಡೆ ನ್ಯಾಯ ಇತ್ತು ನಾನು ಗೆಲ್ತೀನಿ. ನಿನಗೆ ವಿತಿನ್ ನನ್ನ ಎಲ್ಲಾ ಅಕೌಂಟ್ ಡೀಟೇಲ್ಸ್ ಕೊಡಕ್ ಸಿದ್ಧ. ನೀನ್ ಏನ್ ಕೇಳ್ತೀಯ ಅದೆಲ್ಲ ಕೊಡ್ತೀನಿ ನಾನು. ನನಗೆ ಯಾವ ರೂಪದಲ್ಲಿ ದುಡ್ಡು ಬಂದೈತೆ ಅಂತ ನೀನು ಆರೋಪ ಮಾಡ್ತೀಯ ಅದೆಲ್ಲದಕ್ಕೂ. ಸಮೀರ್ MD ಅವರು ಚಂದನ್ ಗೌಡ ಅವರಿಗೆ ಯಾವಾಗ ಕಾಂಟ್ಯಾಕ್ಟ್, ಹೇಗೆ ಪರಿಚಯ ಆಯ್ತು? ಮೇ ಬಿ 2021-22 ಅನ್ಸುತ್ತೆ, ಆಸುಪಾಸು ಒಳಗಡೆ. ನಮ್ಮ ದುನಿಯಾ ವಿಜಯ್ ಸರ್ ಇದಾರಲ್ಲ, ಅವ್ರ ತಾಯಿ ನಿಧನರಾಗ್ತಾರೆ. ಅವ್ರ ತಾಯಿದು ಪುಣ್ಯತಿಥಿ ಕಾರ್ಯಕ್ರಮ ಬನ್ನೇರ್ಗಡ್ಡ ಹತ್ರ ಅವ್ರದ್ದು ತೋಟದ ಮನೇಲೇನೋ ಆಗಿರುತ್ತೆ. ನನ್ನನ್ನು ಕರೆದಿರ್ತಾರೆ ವಿಜಯ್ ಸರ್ ಬಾ ಅಂತ. ಈ ಸಮೀರ್ ಕೂಡ ಇನ್ನೊಬ್ಬ ಯೂಟ್ಯೂಬರ್ ಬಂದಿರ್ತಾನೆ ನಂತರನೇ, ಅವನ ಜೊತೆ ಸಮೀರ್ ಬಂದಿರ್ತಾನೆ, ಸರಿನಾ? ಅವಾಗ ನನಗೆ ಅಣ್ಣ ಹಿಂಗೆ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಹಿಂಗೆ RR ಸ್ಟೋರಿಗಳೆಲ್ಲ ಮಾಡ್ತೀನಿ ಅಂತ ಸಮೀರ್ ಪರಿಚಯ ಆಗ್ತಾನೆ ನನಗೆ. ಓಕೆ ಕಣಪ್ಪ ಆಯಿತು ಅಂತ ನಾನೇನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ನನಗೂ ಹೇಳ್ಕೊಡಿ ಆ ಥರ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳೋದು. ಅಂದರೆ ಅವನು ಡಾರ್ಕ್ ಥೀಮಲ್ಲೆಲ್ಲ ಮಾಡ್ತಿದ್ದಲ್ಲ, ನೀನು ನಂಬರ್ ಕೊಡು ಅಂತ ಅಂದ್ಬಿಟ್ಟು ನಾನು ನಂಬರ್ ತೊಗೊಂಡು ಬಂದಿರ್ತೀನಿ. ಅದೇ ಅವನ ಲಾಸ್ಟ್ ಕನ್ವರ್ಸೇಷನು. ಅದಾದಮೇಲೆ 2025 ಮಾರ್ಚ್ ತಿಂಗಳಲ್ಲಿ ಎಲ್ಲ ಡೀಟೇಲ್ಸ್ ತೆಗಿಲಿ, ಅವನ ಸಂಪರ್ಕ ಏನೇನಿದೆ ಎಲ್ಲ ತೆಗಿಲಿಬೇಕಿದ್ರೆ 2025 ಮಾರ್ಚ್ ತಿಂಗಳಲ್ಲಿ ಅವನೊಂದು ವಿಡಿಯೋ ಮಾಡ್ತಾನೆ, AI ವಿಡಿಯೋನ. ಅದು ನಾನು ಗಮನಿಸ್ತೀನಿ. ನನ್ನ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ, ನಾನೇ ಓಪನ್ ಆಗಿ ಹೇಳ್ತೀನಿ ಕೇಳಿ. ಅದಾದಮೇಲೆ ನನಗೆ ಏನು ಕಮೆಂಟ್ಸ್ಗಳು ಬರೀ ಶೇರ್ ಮಾಡೋದಲ್ಲ, ನೀವೆಲ್ಲ ಗಂಡ್ಸ, ಆ ಸೌಜನ್ಯಂಗೆ ಹೆಣ್ಮಗು ಅನ್ಯಾಯ ಆಗಿರೋದನ್ನ ಒಬ್ಬ ಮುಸ್ಲಿಂ ಧರ್ಮದವ್ನು ಮಾತಾಡ್ತಾನೆ, ನೀವೆಲ್ಲ ಹಿಂದೂ ಧರ್ಮದವರಾಗಿ ಯಾರೋ ಇಷ್ಟೊಂದು ಫೋನ್ ಮಾಡ್ತಾರೆ. ಒಬ್ಬ ಮುಸ್ಲಿಂ ಧರ್ಮದವನಾಗ ಅವನು ಮಾತಾಡೋನೆ, ನೀವೆಲ್ಲ ಹಿಂದೂ ಧರ್ಮದವರಾಗಿ ನಾಲಾಯಕಗಳು, ನಿಂಗೆ 8 ಲಕ್ಷ ಸಬ್ಸ್ಕ್ರೈಬರ್ ಬೇಡ ಕೇಳು, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಆಗ್ತಾರೆ. ನಾನು ಯಾಕೆ ಮಾತಾಡಿಲ್ಲ ಅನ್ನೋದಕ್ಕೂ ಒಂದು ಕಾರಣ ಇತ್ತು. 2021-22 ಅದೆಲ್ಲ ಡೀಟೇಲ್ಸ್ ತಗೊಂಡು ಅದು ಬರುತ್ತೆ, ನನ್ನ ಹತ್ರ ರೆಕಾರ್ಡ್ ಇದೆ. ಆ ಟೈಮ್ನಲ್ಲಿ ಒಬ್ಬ ಯೂಟ್ಯೂಬರ್ ನನಗೆ ಫೋನ್ ಮಾಡ್ಬಿಟ್ಟು, ಬ್ರೋ ಹಿಂಗೆ ಧರ್ಮಸ್ಥಳದ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಯರ್ಗಳು ಬರ್ತಾರೆ ಬೆಂಗಳೂರಿಗೆ, ಅದಕ್ಕೆ ಸಂಬಂಧಪಟ್ಟಾಗ ಅವರು ನಿಮ್ಮ ಚಾನಲ್ ಸೆಲೆಕ್ಟ್ ಮಾಡಿದ್ದಾರೆ, ಒಂದು 10 ಚಾನಲ್ಗಳನ್ನ. ಅದರಲ್ಲಿ ನಿಮ್ಮ ಚಾನಲ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾನೇ ಇದಕ್ಕೆ PR. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಕೊಡ್ತಾರೆ, ನೀವು ಮಾಡ್ತೀರಾ ಅಂತ ಕೇಳ್ತಾನೆ. ನಾನು ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ವಿಚಾರ ಬರ್ತೈತೆ ಅಂತಂದ್ರೆ ನಾನು ಯಾವ ಕಾರಣಕ್ಕೂ ಮಾಡಲ್ಲ ಕಣಪ್ಪ ಅಂತ ಅಂದ್ಬಿಟ್ಟು ಅದನ್ನು ಕ್ವಿಟ್ ಮಾಡ್ತೀನಿ. ಸೊ ಈಗ ಅವನ ಹತ್ರ ಅದನ್ನ ರೆಕಾರ್ಡು ಕೂಡ ತೆಗೆಸಿದ್ದೀನಿ. ಈಗ ಅವ್ನಿಗೆ ಯಾರು ಹೇಳಿದ್ದು, ಆ ಯೂಟ್ಯೂಬರ್ ಯಾರು ಎಲ್ಲನೂ ಕೂಡ ನಾನು ಪ್ರಸಾರ ಮಾಡ್ತೀನಿ. ಈಗ ನಾಳೆ ಸಂಜೆ ಒಳಗಡೆ ಪ್ರಸಾರ ಮಾಡ್ತೀನಿ. ಸೊ ಅದಾದ್ಮೇಲೆ ನಾನೇನು ಮಾಡ್ತೀನಿ, ಅದೇ ವಿಡಿಯೋದಲ್ಲಿ ಸಮೀರ್ ಮಾಡಿದ ನಂತರ ನಾನು ಇಷ್ಟು ದಿನ ಗಂಟೆ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತಂದ್ರೆ ಈ ಕಾರಣಕ್ಕೆ, ಸಮೀರ್ ಮಾಡ್ಬಿಟ್ಟು ಅಂದ ತಕ್ಷಣ ನಾನು ಮಾಡ್ತಿರೋದಲ್ಲ. ಇದು ನನ್ನ ಮೊದಲ ವಿಡಿಯೋ ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ. ಸೌಜನ್ಯ ಘಟನೆ ನಡೆದಿದ್ದು 2012 ಅವಾಗ ನಾನು PUC ಓದ್ತಿದ್ದೆ. ಸೊ ನನಗೆ ಇದ್ರ ಬಗ್ಗೆ ಏನೂ ಕೂಡ ಮಾಹಿತಿ ಇಲ್ಲ. ಸೊ ಈಗ ನಾನೊಬ್ಬ ಯೂಟ್ಯೂಬರ್ ಆಗಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಮಾಜದಲ್ಲಿ ಜನ ಕೇಳ್ತಾರೆ, ಇಂಥದ್ದು ಘಟನೆ ನಡೆದಾಗ ನೀನು ಅದ್ರ ಮಾತಾಡ್ತಿ, ಇದನ್ನ ಯಾಕೆ ಮಾತಾಡಲ್ಲ ಅಂತ. ಸೊ ಯಾಕೆ ಮಾತಾಡಿರಲಿಲ್ಲ ಅಂತ ಈ ಥರ ಫಂಡಿಂಗ್ ಅನ್ನೋ ಒಂದು ವಿಚಾರ ಬಂದಿತ್ತು, ಅಮೌಂಟ್ ಕೊಡಿಸ್ತೀವಿ ಅಂತ ಬಂದಿತ್ತು ಹಿಂಗೆ. ಸೊ ಹಾಗಾಗಿ ಈ ಹಣದ ವಿಚಾರದಲ್ಲಿ ನಾನಂತೂ ಎಂಟ್ರಿ ಆಗಲ್ಲ. ಅದ್ರಲ್ಲಿ ಯಾರು ತಿಂತವ್ರ ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾನೆ ಡೀಟೇಲ್ಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ ನಡಿರಲೇ